ನಿನ್ನೆಯಷ್ಟೇ ನಗರದ ಪೊಲೀಸ್ ಕ್ವಾರ್ಟರ್ಸ್ಗೆ ಕನ್ನ ಹಾಕಿದ್ದ ಕಳ್ಳರು ಇಂದು ಮೆಸ್ಕಾಂ ಸಿಬ್ಬಂದಿಗಳ ಕ್ವಾರ್ಟರ್ಸ್ಗೆ ಕನ್ನ ಹಾಕಿದ್ದಾರೆ. ಉಡುಪಿಯ ಕುಂಜಿಬೆಟ್ಟುವಿನಲ್ಲಿರುವ ಮೆಸ್ಕಾಂ ಸಿಬ್ಬಂದಿಯ ವಸತಿ ಗೃಹದ 3 ಮನೆಗಳಲ್ಲಿ ಕಳ್ಳತನ ನಡೆದಿದೆ. ಪರಿಣಿತ ವೈದ್ಯರ ತಂಡ, ಅತ್ಯಾಧುನಿಕ ಚಿಕಿತ್ಸೆ. ತಡವಾಗಿಲ್ಲ, ಇಂದೇ ಕರೆ ಮಾಡಿ. ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕರೆ ಮಾಡಿ. ಗಣೇಶ್ ಮತ್ತು ಮುರುಗೇಶ್ ಎಂಬ ಮೆಸ್ಕಾಂ ಸಿಬ್ಬಂದಿ ಮನೆಯಲ್ಲಿ ಈ ಕಳ್ಳತನ ನಡೆದಿದ್ದು, ಮನೆಗೆ ಬೀಗ ಹಾಕಿದ್ದ ಸಂದರ್ಭ ಕಳ್ಳರು ಕೈಚಳಕ ತೋರಿದ್ದಾರೆ. ಆದರೆ ಮನೆಗಳಲ್ಲಿ ಹೆಚ್ಚಿನ ವಸ್ತುಗಳು ಕಳ್ಳರಿಗೆ ಸಿಕ್ಕಿಲ್ಲ. 3 ಮನೆಗಳಿಂದ ಒಟ್ಟಾರೆ 15,000 ಮೌಲ್ಯ 3 ವಾಚ್, ಬೆಳ್ಳಿ ನಾಣ್ಯ ಮಾತ್ರ ಕಳ್ಳತನವಾಗಿದೆ. ಇಲ್ಲಿ ವಾಸವಾಗಿದ್ದ ಕೊಂಕಣ ರೈಲ್ವೆ ಜೂನಿಯರ್ ಇಂಜಿನಿಯರ್ ಮನೀಶ್ ಅವರ ಮನೆಗೂ ಕಳ್ಳರು ನುಗ್ಗಿದ್ದಾರೆ. ಮೊನ್ನೆ ರಾತ್ರಿ ಪೊಲೀಸ್ ಕ್ವಾರ್ಟರ್ಸ್ಗೆ ನುಗ್ಗಿದ್ದ ಕಳ್ಳರ ತಂಡವೇ ಇಲ್ಲೂ ಕಳವು ಮಾಡಿರುವ ಸಾಧ್ಯತೆ ಇದ್ದು, ಪೊಲೀಸರು ತೀವ್ರ ತನಿಖೆ ಕೈಗೊಂಡಿದ್ದಾರೆ. ಸುಮಾರು ರಾತ್ರಿ 10 ಗಂಟೆಗೆ ನಾವು ಫ್ಯಾಮಿಲಿ ಎಲ್ಲ ನಂದು ಹೆಂಡತಿ ಮನೆ ಪೆರಡೂರಿಗೆ ಹೋಗಿದ್ದೆವು. ಅದರ ನಂತರ ಸಂಡೇ ನಾವು ಬರಲಿಲ್ಲ. ಮಂಡೇ ನಿನ್ನೆ ಉಡುಪಿ ಟೌನಿಗೆ ಬಂದಿದ್ದೆವು ಮಗುವಿದ್ದು ಟ್ರೀಟ್ಮೆಂಟಿಗೆ. ಬಟ್ ಮನೆಗೆ ಬರಲಿಲ್ಲ, ಸೀದಾ ನಾವು ಪೆರಡೂರಿಗೆ ಹೋದೆವು. ಆಮೇಲೆ ಇವತ್ತು ಬೆಳಿಗ್ಗೆ ನಾನು ಬಂದದ್ದು, ಅಂದರೆ 2 ದಿವಸ ಬಿಟ್ಟು ಬಂದದ್ದು. ನಾನು ಬಂದು ನೋಡುವಾಗ ಎದುರುಗಡೆ ಬಾಗಿಲಿದ್ದು ಬೀಗ ಹೊಡೆದು ಹಾಕಿದ್ರು. ಮತ್ತು ಒಳಗೆ ಬಂದು ನೋಡಿದಾಗ ಎಲ್ಲ ಬಟ್ಟೆ ಕಬಾಟೆಲ್ಲ ಬಟ್ಟೆಯಲ್ಲೆಲ್ಲ ಹೊರಗೆ ಹಾಕಿದ್ರು. ಸೊ ನನಗೆ ಆಗಲೇ ಗೊತ್ತಾಯಿತು ಏನಾದರೂ ಥೆಫ್ಟ್ ಕೇಸ್ ಆಗಿದೆ ಅಂತ. ಸೊ ಇಮಿಡಿಯೇಟ್ಲಿ ನಾನು ಪೊಲೀಸ್ ಇಂಟಿಮೇಷನ್ ಮಾಡಿದೆ. ಏನೇನು ತಗೊಂಡು ಹೋಗಿದ್ದಾರೆ? ನಮ್ಮ ಚೆಕ್ ಮಾಡಿ ನೋಡುವಾಗ 3 ವಾಚ್ ತಗೊಂಡು ಹೋಗಿದ್ದಾರೆ. ಆಮೇಲೆ ಬೆಳ್ಳಿದೊಂದು ಕಾಯಿನ್ ತಗೊಂಡು ಹೋಗಿದ್ದಾರೆ. ಮತ್ತೆ ಅಂಥದ್ದೇನು ಬೆಳೆ ಬಾಳುವ ವಸ್ತು ನಾವೇನು ಇಟ್ಟಿಲ್ಲ. ದುಡ್ಡು ಅದೇನು ಇಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಂದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ದಾರೆ. ಶ್ವಾನದಳದವರು ಸಹ ಬಂದಿದ್ದಾರೆ. ಆಮೇಲೆ ಬೆರಳಚ್ಚು ತಜ್ಞರೆಲ್ಲ ಬಂದು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಮನೀಶ್ ಶೆಟ್ಟಿ ಅಂತ. ನಾನು ಕೊಂಕಣ ರೈಲ್ವೆ ಉಡುಪಿಯಲ್ಲಿ ಕೆಲಸ ಮಾಡ್ತೀನಿ.